ಮುಖಿಯ ಮೇಲೆ ಹಲ್ಲೆ. ತನ್ನವರಂತೆ ಇದ್ದವರ ಮೇಲೆ ಇದೆಂತ ಅಟ್ಟಹಾಸ. ಚೀಟಿ ವ್ಯವಹಾರಕ್ಕೆ ಅಟ್ಯಾಕ್ ಮಾಡಿದ್ರಾ? ಎಸ್, ಹೆಣ್ಣಿಗೆ ಹೆಣ್ಣೆ ಶತ್ರು ಎಂಬಂತೆ ಮಂಗಳಮುಖಿಗೆ ಮಂಗಳಮುಖಿಯೇ ಶತ್ರು ಆಗಿದ್ದಾರೆ. ಮಾತಿನಲ್ಲಿ ಜಗಳ ಮಾಡುವುದನ್ನ ಬಿಟ್ಟು ಬ್ಲೇಡ್ ಬಿಯರ್ ಬಾಟಲ್ಗಳಿಂದ ಹಲ್ಲೆ ಮಾಡಿದ್ದಾರೆ. ಹೀಗೆ ಆಸ್ಪತ್ರೆಯ ಬೆಡ್ ಮೇಲೆ ಟ್ರೀಟ್ಮೆಂಟ್ ತಗೋತಾ ಇರೋ ಮಂಗಳಮುಖಿಯ ಹೆಸರು ಅನುಶ್ರೀ ಅಂತ. ತನಗೆ ಪರಿಚಯ ಇರೋ ಮಂಗಳಮುಖಿಯೇ ಸೇರಿ 6 ಮಂದಿ ಹಲ್ಲೆ ಮಾಡಿ ಈಗ ಆಸ್ಪತ್ರೆ ಪಾಲಾಗಿದ್ದಾರೆ. ಮಂಗಳಮುಖಿಯರಲ್ಲಿ ಕೆಲವರು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಕೆಲವರು ಭಿಕ್ಷಾಟನೆ ಮಾಡಿ ಬಂದ ದುಡ್ಡಲ್ಲಿ ಜೀವನ ಮಾಡ್ತಾರೆ. ಆದರೆ ಕೆಲವರು ಅಡ್ಡದಾರಿ ಹಿಡಿದು ಸಂಪಾದನೆ ಮಾಡಿ ಬದುಕ್ತಾರೆ. ಸಾಲದಕ್ಕೆ ತಮ್ಮಂತೆ ನತದೃಷ್ಟ ಬದುಕನ್ನ ಅನುಭವಿಸ್ತಾರೋ ಮಂಗಳಮುಖಿಯರಿಗೆ ಎಲ್ಲಿಲ್ಲದ ಟಾರ್ಚರ್ ಅನ್ನ ಕೂಡ ಕೊಡ್ತಾರೆ. ಇಲ್ಲಿ ಆಗಿರೋದು ಕೂಡ ಅದೇ. ಮನೆಯಿಂದ ಹೊರ ಬಿದ್ದಿದ್ದ ಮಂಗಳಮುಖಿ ಅನುಶ್ರೀ ಶಿರಾ ತಾಲೂಕಿನ ಕೋರಾಬಳಿಯ ಸೋರೆಕುಂಟೆ ಗ್ರಾಮದ ಬಳಿ ಭಿಕ್ಷಾಟನೆ ಮಾಡಿಕೊಂಡು ಒಂಟಿಯಾಗಿದ್ದ ಮಂಗಳಮುಖಿ ಮೇಲೆ ರಕ್ಷಿತಾ, ಆಶಾ, ಕುಸುಮ, ನಿಸರ್ಗ ಸೇರಿ 6 ಮಂದಿ ಮಂಗಳಮುಖಿಯರು ಡೆಡ್ಲಿ ಅಟ್ಯಾಕ್ ಮಾಡಿದ್ದಾರೆ. ದಾಬಸ್ಪೇಟೆ ಬಳಿಯಲ್ಲಿರೋ ರಕ್ಷಿತಾ ಎಂಬ ಮಂಗಳಮುಖಿ ಜೊತೆಗೆ ಅನುಶ್ರೀ ಚೀಟಿ ವ್ಯವಹಾರವನ್ನ ಮಾಡ್ತಾ ಇದ್ರು. ಆದ್ರೆ ಅದ್ಯಾಕೋ 2 ವರ್ಷದಿಂದ ಇವರ ಸಂಬಂಧ ಹಳಿಸಿತ್ತು. ಅಂದಿನಿಂದ ರಕ್ಷಿತಾ ಹಾಗೂ ಬೆಂಗಳೂರಿನಲ್ಲಿದ್ದ ಆಶಾ ಅವರು ವಾಟ್ಸ್ಆಪ್ ಗ್ರೂಪ್ ಮಾಡಿಕೊಂಡು ಆಗಾಗ ಅನುಶ್ರೀಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜೀವ ಬೆದರಿಕೆಯನ್ನ ಹಾಕ್ತಿದ್ರಂತೆ. ಆದರೆ ಈಗ ಸೋರೆಕುಂಟೆಗೆ ಬಂದ ರಕ್ಷಿತಾ ಅಂಡ್ ಗ್ಯಾಂಗ್ ಬ್ಲೇಡ್ ಬಿಯರ್ ಬಾಟಲ್ಗಳಿಂದ ಏಕಾಏಕಿ ಅಟ್ಯಾಕ್ ಮಾಡಿದ್ದು ತಲೆ, ಕೈಕಾಲು ಸೇರದಂತೆ ಮೈ ಮೇಲೆ ಕುಯ್ದಿದ್ದಾರೆ. ಗಾಯಗೊಂಡ ಅನುಶ್ರೀಯನ್ನ ತುಮಕೂರು ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಸದ್ಯ ಹಲ್ಲೆ ಸಂಬಂಧ ಕೋರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಯನ್ನ ನಡೆಸಲಾಗ್ತಾ ಇದೆ. ಸಾಲದಕ್ಕೆ ಹಲ್ಲೆ ನಡೆಸಿದವರು ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ತಿದ್ದಾರೆ ಎಂಬ ಗಂಭೀರ ಆರೋಪವನ್ನ ಕೂಡ ಮಾಡಲಾಗಿದೆ. ಅನುಶ್ರೀ ಅಂತ ನಮ್ಮ ಅಪ್ಪ ಅಮ್ಮನ ಮನೆಗೆ ನಾನು ಈ ಥರ ಆದೆ ಅಂತ ಅಕ್ಸೆಪ್ಟ್ ಮಾಡಲ್ಲ. ತುಂಬ ವರ್ಷದಿಂದ ಯಾವತ್ತಾದ್ರೂ ಒಂದ್ಸಲಿ ಮಾತಾಡ್ತಾರೆ. ನಾನು ಹೊಟ್ಟೆಪಾಡಿಗೆ ಒಂದು ಭಿಕ್ಷಾಟನೆ ಮಾಡಬೇಕು, ನಾನು ಅಂಗಡಿಗೆ ಪೂಜೆ ಮಾಡಿಕೊಂಡು ಕಲೆಕ್ಷನ್ ಮಾಡಿಕೊಂಡು ಒಂದು ಜಾಗದಲ್ಲಿ ಸೋರೆಕುಂಟೆ ಅನ್ನೋ ಜಾಗದಲ್ಲಿ 5 ವರ್ಷದಿಂದ ಇದ್ದೀನಿ. ತುಮಕೂರಿಗೆ ಬಂದು ದಾಬಸ್ಪೇಟೆಯಲ್ಲಿ ರಕ್ಷಿತಾ ಅನ್ನೋಳು ಇದರಳೆ, ಅವಳು ನನ್ನ ಫ್ರೆಂಡು. ಫಸ್ಟ್ ಚೆನ್ನಾಗಿದ್ಲು. ಈಗ 2 ವರ್ಷದಿಂದ ನನಗೆ ಚೀಟಿ ವ್ಯವಹಾರದಲ್ಲಿ ದುಶ್ಮನ ಆಗೋದು, ಹುಡುಗರನ್ನ ಬಿಡೋದು, ಅವಳೇ ಬರೋದು 12 ಗಂಟೆಗೆ ಆ ವಾಚ್ಯ ಶಬ್ದಗಳನ್ನ ಗ್ರೂಪ್ ಮಾಡಿ ಒಂದು 200-300 ಜನ ಸೇರಿಸೋದು. ನಮ್ಮ ತಾಯಿ, ಅಕ್ಕ ಅದರಲ್ಲೆಲ್ಲ ವಲ್ಗರ್ ಇದೆಲ್ಲ ಯೂಸ್ ಮಾಡಿ ಮಾತಾಡ್ತಿದ್ಲು. ಅವ್ರಿಗೆ ಮೇನ್ ಪಾರ್ಟಿ ಆಶಾ ಅಂತ ಇದ್ದಾರೆ ಯಶವಂತಪುರದಲ್ಲಿ, ಅವರು ಆಶ್ರಮ ಅಂತ ಇದ್ದಾರಲ್ಲ, ಅವರು ಬೆಂಬಲ ಅವ್ರಿಗೆ. ಅವರಿಂದನೇ ಇಷ್ಟೆಲ್ಲ ತುಂಬ ನೋವು ಅನುಭವಿಸಿದ್ದೀನಿ. 2 ಸಲ 3 ಸಲ ಹೊಡೆದಿದ್ದಾರೆ ನನಗೆ. ಗ್ರೂಪ್ ಮಾಡಿಕೆ ನನಗೆ ವಾಚ್ಯ ಶಬ್ದಗಳಿಂದ ಮಾಡಿದ್ದಾರೆ. ಆ ಮುಂದೆ ಗ್ರೂಪ್ ಮಾಡೋದು, ಬೆದರಿಕೆ, ಪ್ರಾಣ ಭಯ ಎಲ್ಲ ಇಟ್ಟಿದ್ದಾರೆ. ಆಶಾನವರು ನಿನ್ನೆ ಮತ್ತು ಕುಸುಮ, ರಕ್ಷಿತಾ, ನಿಸರ್ಗ, ಮಣಿಮಾಲ, ಗಂಗಾ ಅವರು ಮಣಿಮಾಲ, ನಿಸರ್ಗ ಅನ್ನೋರು ಕುಣಿಗಲಲ್ಲಿದ್ದಾರೆ. ಆಶಾನವರು ಯಶವಂತಪುರದಲ್ಲಿದ್ದಾರೆ. ಇಲ್ಲಿ ಕುಸುಮ ಮತ್ತು ರಕ್ಷಿತಾ ಅವರಿಬ್ಬರು ದಾಬಸ್ಪೇಟೆಯಲ್ಲಿದ್ದಾರೆ. ನನ್ನ ಬಂದು ಹೊಡೆದು ನನ್ನ ಕೊಲೆ ಮಾಡೋಕ್ಕೆ, ಮರ್ಡರ್ ಮಾಡೋಕ್ಕೆ ನನಗೆ ಬೆದರಿಕೆ ಇಟ್ಟಿದ್ದಾರೆ. ಫೋನಲ್ಲೂ ಕೂಡ ಮಾತಾಡಿದ್ದಾರೆ. ಫೋನ್ಗಳೆಲ್ಲ ಅವಾಚ್ಯ ಶಬ್ದಗಳೆಲ್ಲ ಮಾತಾಡಿದ್ದಾರೆ. ದುಡ್ಡು ವ್ಯವಹಾರಕ್ಕೆ ನನಗೆ 20 ಗ್ರಾಮ್ ಒಡವೆ ಕೊಡಬೇಕು ಅವರು. ಫ್ರೆಂಡ್ಲಿಯಾಗಿ ನಾನು ಇಟ್ಟಿದ್ದೆ. ಅದಾದಮೇಲೆ ಇವಾಗ ನೀವು ಒಂದು ಫ್ರೆಂಡ್ ಅಂದರೆ ನಿಮ್ಮ ಮೇಲೆ ಒಂದು ನಂಬಿಕೆ, ನೀನು ಯಾರು, ಯಾವ ಒಡವೆ, ಏನು ಒಡವೆ, ಹಂಗೆ ಹಿಂಗೆ, ನೀನು ಯಾರು, ಹಂಗೆ ಹಿಂಗೆ ಅಂತ ನಿಮ್ಮ ಅಮ್ಮ ತಂದೆ ತಾಯಿ ಬಗ್ಗೆ ಮಾತಾಡ್ತಾಳೆ. ಏನು ಮಾಡೋಕ್ಕಾಗಲ್ಲ. ಅವ್ರ ಹತ್ರ ಒಂದು 200-300 ಜನ ಇದ್ದಾರೆ. ನಿನ್ನೆ 12:15, 12:45, 1 ಗಂಟೆಗೆ ಟಾರ್ಚರ್ ಕೊಟ್ಟು ಫೋನ್ ಮಾಡೋದು, ಬೈಯೋದು, ತಲೆಗೆಲ್ಲ ಹೊಡೆದಿದ್ದಾರೆ. ಇಲ್ಲ ಬ್ಲೇಡ್ ಏನಾದ್ರೂ 7-8 ಸ್ಟಿಚಿಂಗ್ ಹಾಕಿದ್ದಾರೆ. ಇಲ್ಲಿ ತೊಡೆ ಎಲ್ಲ ನೋಡಿ ಸರ್, ಇಲ್ಲೆಲ್ಲ ಹೊಡೆದಿದ್ದಾರೆ ಸರ್. ಇಲ್ಲಿ ತಲೆಗೆ ಬಿಯರ್ ಬಾಟ್ಲು, ಕಲ್ಲು ಇದೆಲ್ಲ ಸೇರಿಸಿ ನಾನು ಹೊಡೆದಿದ್ದಾರೆ. ನನಗೆ ಪ್ರಾಣ ಭಯ ಇದೆ ಸರ್ ಅವ್ರ ಕಡೆಯಿಂದ. ನನಗೇನಾದ್ರು ಹೆಚ್ಚು ಕಮ್ಮಿ ಅವ್ರು 6 ಜನನೂ ಕಾರಣ ಆಗ್ತಾರೆ. ಸರಿನಾ ಸರ್?
ಮರಣಾಂತಿಕ ಹಲ್ಲೆ ನಡೆಸಿದರೆ ನನ್ನಂಥ ಒಂದು ಪೂರ್ ಮಂಗಳಮುಖಿಗೆ ನನಗೆ ಹೀಗಾಗಿದೆ ಅಂದರೆ ನೆಕ್ಸ್ಟ್ ನಮ್ಮ ಕಮ್ಯುನಿಟಿನಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ ಸರ್. ನಮ್ಮಲ್ಲೇ ಈ ಥರ ಮಾಡ್ತಾರೆ ಅಂದರೆ ನನಗೆ ಪ್ರಾಣ ಭಯ ಇದೆ. ನನಗೇನೋ ಹೆಚ್ಚು ಕಮ್ಮಿ ಆದರೆ ಅವರು 6 ಜನರು ಮುಖ್ಯ ಆಗ್ತಾರೆ. ಮಂಗಳಮುಖಿ ಗ್ಯಾಂಗ್ ತನ್ನವರಂತೆ ಇದ್ದ ಮಂಗಳಮುಖಿ ಮೇಲೆ ಅಟ್ಯಾಕ್ ಮಾಡಿದ್ದು ಮಾತ್ರ ದುರಂತ. ಕೋರಾ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ದೂರನ್ನ ಗಂಭೀರವಾಗಿ ಪರಿಗಣಿಸಿ ಹಲ್ಲೆಗೊಳಗಾದ ಮಂಗಳಮುಖಿಗೆ ನ್ಯಾಯವನ್ನ ದೊರಕಿಸಿಕೊಡ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.